ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಶಾವಿಗೆ ಪಾಯಸ ಹೆಂಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತೇನೆ ನೋಡಿರಿ. ಒಂದು ಬಾಣಲೆ ಇಟ್ಕೊಂಡೇನಿ, ತುಪ್ಪ ಕಾಯಕ್ಕೆ ಇಟ್ಕೊಂಡೇನಿ. ಇಲ್ಲೇ ಶಾವಿಗೆ ತೊಗೊಂಡೇನಿ ರೀ, ಮತ್ತು ಗೋಡಂಬಿ ಬಾದಾಮ್ ತೊಗೊಂಡಿದ್ದೀನಿ. ಈಗ ನಾನು ಆ ಸೈಡ್ ಏನು ಮಾಡ್ತೀನಿ, ಬೇಗ ಬೇಗ ಆಗ್ಬೇಕಂದ್ರೆ 1 ಕಪ್ ಹಾಲು ತೊಗೊಂಡಿದ್ದೀನಿ ರೀ. 1 ಕಪ್ ಹಾಲಿಗೆ 2 ಕಪ್ ನೀರು ಸೇರಿಸ್ತೀನಿ. 1 ಕಪ್ ಶಾವಿಗೆ ತೊಗೊಂಡಿದ್ದೀನಿ, 2 ಕಪ್ ನೀರು ಸೇರಿಸ್ತೀನಿ. ಆ ಸೈಡ್ ಅದನ್ನು ಕುದಿಯಕ್ಕೆ ಇಟ್ಬಿಟ್ಟೇನು. ಇತ್ತಾಗ ಚೆನ್ನಾಗಿ ಹುರ್ಕೊಂಡು ಮಿಕ್ಸ್ ಮಾಡಿಬಿಟ್ರೆ ಬೇಗ ಬೇಗ ಆಗಿರುವಂತಹ ರುಚಿಯಾಗಿರುವಂಥ ಶಾವಿಗೆ ಪಾಯಸ ರೆಡಿ ಆಕೈತಿ. ನೋಡೋಣ ಬರ್ರಿ. ನೋಡಿರಿ, ತುಪ್ಪ ಕಾದದ. ಈಗ ಅದಕ್ಕೆ ಗೋಡಂಬಿ ಮತ್ತು ಬಾದಾಮಿ ಸೇರಿಸ್ಕೊತೀನಿ. ನೋಡಿರಿ, ಕಂದು ಬಣ್ಣ ಬರೋ ಹಾಗೆ ಸರಿಯಾಗಿ ಹುರ್ಕೊಂಡಂತ ದ್ರಾಕ್ಷಿ ಮತ್ತು ಯಾವ್ಯಾವ ಡ್ರೈ ಫ್ರೂಟ್ಸ್ ಇರ್ತಾವೆ ಸೇರಿಸ್ಕೋಬೋದು ರೀ. ನಾನಿಲ್ಲಿ ಗೋಡಂಬಿ ಬಾದಾಮ್ ಅಷ್ಟೇ ಸೇರಿಸ್ಕೊಬಿಡ್ತೀನಿ. ನೋಡಿರಿ, ಸ್ವಲ್ಪ ಕಂದು ಬಣ್ಣ ಬಂತಂದ್ರೆ ನಾನೀಗ 1 ಕಪ್ನಷ್ಟು ಶಾವಿಗೆ ಸೇರಿಸ್ಕೊತೇನೆ ರೀ. ಸೇಮ್ ಐತೆ ಕಪ್ ರೀ. ನೋಡಿರಿ, ಇದನ್ನು ಸರಿಯಾಗಿ ಹುರ್ಕೊತೇನೆ ನಾನು. ಕೆಂಪಾಗೋವರೆಗೆ ತುಪ್ಪದಾಗ ಸರಿಯಾಗಿ ಹುರ್ಕೊತೀನಿ. ಭಾಳ ರುಚಿಯಾಗಿರ್ತೈತಿ. ನೀವು ಒಮ್ಮೆ ಎಲ್ಲರೂ ಮನ್ಯಾಗ ಮಾಡಿ ಒಂದೊಂದು ಥರ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತೀರಿ, ಆದರೆ ಈ ಥರ ನೋಡಿರಿ ಭಾಳ ಚೆನ್ನಾಗಿರ್ತೈತಿ. ದಯವಿಟ್ಟು ನನ್ನ ಚಾನಲ್ ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಒಂದು ಲೈಕ್ ಕೊಡಿರಿ. ಬೆಳೆ ಅಂತಿರುವ ನಮಗೆ ನೀವು ನಿಮ್ಮ ಲೈಕಿಂದ ಮತ್ತು ನಿಮ್ಮ ಸಬ್ಸ್ಕ್ರೈಬಿಂದ ನಮಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತೈತಿ. ನೋಡಿರಿ, ಶಾವಿಗೆ ನಾನು 5 ನಿಮಿಷ ಚೆನ್ನಾಗಿ ಕೆಂಪಾಗೋ ಹುರ್ಕೊಂಡೆ. ಈ ಕಡೆ ಕಾಯಕ್ಕಿಟ್ಟೇನೆ ರೀ. ಹಾಲು ಮತ್ತು ನೀರು ಸೇರಿಸಿ ಅದು ಚೆನ್ನಾಗಿ ಕುದಿಲ್ರಿ. ಕುದ್ದಿಂದ ಈ ಶಾವಿಗೆ ಹುರಿದಂಥ ಅದಕ್ಕೆ ಸೇರಿಸ್ಕೊಂಡ್ಬಿಡೋಣ. ನೋಡಿರಿ, ಸರಿಯಾಗಿ ಹುರ್ಕೊಂಡಿದ್ದೇನೆ ನಾನು ಶಾವಿಗೆ. ಇಲ್ಲಿ ನೀರು ಕುದಿಯಾಕಂತೈತಿ, ಇದಕ್ಕೆ ನಾನು ಅದನ್ನು ಸೇರಿಸ್ಕೊಂಡ್ಬಿಡ್ತೇನೆ. ನೋಡಿರಿ, ಶಾವಿಗೆ ಸೇರಿಸ್ಕೊಂಡೆ, ಚೆನ್ನಾಗಿ ಕುದಿಯಾಕಂತೈತಿ. ಒಂದು 5 ರಿಂದ 10 ನಿಮಿಷ ಕುದ್ಲಿ. ಕುದ್ದಿಂದ ನಾನು ಸಕ್ಕರೆ ಸೇರಿಸ್ತೇನೆ. ನೋಡಿರಿ, ಚೆಂದಾಗಿ 5 ನಿಮಿಷ ಕುದ್ದಿಂದ ಈಗ ನಾನು ಸಕ್ಕರೆ ಸೇರಿಸ್ಕೊತೇನೆ ರೀ. ಇದಕ್ಕೆ 1 ಕಪ್ ಶಾವಿಗೆ 1 ಕಪ್ ಸಕ್ಕರೆ ಸೇರಿಸ್ಕೊಂಡೆ. ನೀವು ಇನ್ನೂ ಸ್ವಲ್ಪ ಇದ್ರ ಗತೆ ಬೇಕಂದ್ರೆ, ಪಾಯಸದ ಗತೆ ಫುಲ್ ಜ್ಯೂಸ್ ಗತೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀವು ಹಾಲು ಸೇರಿಸ್ಕೋಬೋದು ರೀ. ಈಗ 6ರಿಂದ ಮತ್ತೆ ಗಟ್ಟಿ ಆಗ್ತದೆ. ಬೇಕಂದ್ರೆ ಇನ್ನೊಂದು ಗ್ಲಾಸ್ ನೀವು ಹಾಲು ಸೇರಿಸ್ಕೊಂಡ್ರೆ ಭಾಳ ಸರಿಯಾಗಿರ್ತೈತಿ. ಗಟ್ಟಿ ಬೇಕನ್ನೋರಿಗೆ ಇಷ್ಟ ಕರೆಕ್ಟ್ ಅದ. ಈಗ ನೋಡಿರಿ, ಸಕ್ಕರೆ ಸೇರಿಸಿಂದ 5 ನಿಮಿಷ ಕುದ್ಮೇಲೆ ನಾನು ಲಾಸ್ಟಿಗೆ ಈಗ ಏಲಕ್ಕಿ ಮತ್ತು ಲವಂಗ ಪೌಡ್ರ್ ಸೇರಿಸ್ಕೊತೀನಿ. ಘಮ ಘಮ ಆದಂಥ ರುಚಿಯಾದಂಥ ಶಾವಿಗೆ ಪಾಯಸ ರೆಡಿ ಆಗ್ತದೆ. ನೀವು ಎಲ್ಲರೂ ಒಮ್ಮೆ ಹಿಂಗೆ ಮಾಡಿ ನೋಡಿರಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತೀರಿ, ಈ ಥರ ಮಾಡಿ ನೋಡಿರಿ, ಭಾಳ ರುಚಿಯಾಗಿರ್ತೈತಿ. ಬಾಲಶಂಕರ್ ರೆಸಿಪೀಸ್ ನೋಡುತ್ತಿರುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.